ಜಗನ್, ಲಕ್ಷ್ಮು ಯಾವತ್ತೂ ನಮ್ಮಿಂದ ದೂರ ಹೋಗೋ ಯೋಚನೆನೆ ಮಾಡಿರ್ಲಿಲ್ಲ. ಯಾಕಂದ್ರೆ ಅವಳಿಗೆ ನಾವಂದ್ರೆ ಪ್ರಾಣ. ಅವಳನ್ನ ಬಿಟ್ಟು ಇಷ್ಟು ದಿನ ನಾವ್ ಯಾವತ್ತೂ ದೂರ ಇರ್ಲಿಲ್ಲ. ಅವಾಗಾದ್ರೆ ಲಕ್ಷ್ಮು ಎಲ್ಗೆ ಹೋದ್ರು ಎಲ್ಲಿಗ್ ಹೋಗ್ತೀನಿ, ಯಾವಾಗ ಬರ್ತೀನಿ ಅಂತ ಹೇಳಿ ಹೋಗ್ತಿದ್ಲು. ಆದ್ರೆ ಈಗ ಯಾವಾಗ ಬರ್ತಾಳೆ ಅನ್ನೋದು ಗೊತ್ತಿಲ್ಲ. ನನಗೆ ಅವಳ ಬಿಟ್ಟಿರೋದಕ್ಕಾಗ್ತಿಲ್ಲ. ನನಗ್ ಲಕ್ಷ್ಮಿ ನೋಡ್ಬೇಕು ಅನ್ನಿಸ್ತಿದೆ. ಲಕ್ಷ್ಮಿ ನನಗ್ ತಾಯಿ ಮಾತ್ರ ಅಲ್ಲ, ಒಬ್ಬ ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿದ್ಲು. ಅವಳು ಏನೇ ವಿಷಯ ಇದ್ರು ನನ್ನ ಹತ್ರ ಹೇಳ್ಕೊತಿದ್ಲು. ಆದ್ರೆ ಈ ಕ್ಯಾನ್ಸರ್ ಇರೋ ವಿಷಯನ ಯಾಕೆ ಮುಚ್ಚಿಟ್ಲು, ಅವಳು ಯಾಕೆ ಹೀಗ್ ಮಾಡಿದ್ಲು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಅದಿತಿ, ಹುಡ್ಕಕ್ ಹೋಗ್ತಾ ಇದೀವಲ್ಲ, ಸಿಗ್ತಾರೆ. ನೀನ್ ಅಳ್ಬೇಡ, ಸಮಾಧಾನ ಮಾಡ್ಕೋ. ಜಗನ್, ನಮ್ ಫ್ರೆಂಡ್ಸ್ ಎಲ್ಲ ಅವ್ರ ತಾಯಿ ಹತ್ರ ಎಲ್ಲ ಪ್ರಾಬ್ಲಮ್ಸ್ ನ ಶೇರ್ ಮಾಡ್ಕೋತಿರ್ಲಿಲ್ಲ. ಆದ್ರೆ ನಾನು ಲಕ್ಷ್ಮಿ ಹತ್ರ ಏನೇ ವಿಷಯ ಇದ್ರು ಹೇಳ್ತಿದ್ದೆ. ಅದಕ್ಕೆ ನಾನು ಇಲ್ಲಿವರೆಗೂ ಯಾವ ತಪ್ಪು ಮಾಡಿಲ್ಲ. ಯಾಕೆ ಹೇಳೋ, ನಾನು ಏನೇ ಮಾಡ್ಬೇಕಂದ್ರು ಲಕ್ಷ್ಮಣ್ ಹೋಗಿ ಕೇಳ್ತಿದ್ದೆ. ಆಗ ಅವಳು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೆ ಹೇಳ್ತಿದ್ಲು. ಈಗ ನಿನ್ ವಿಷಯನೇ ತಗೋ, ನನ್ ಗೊತ್ತಿಲ್ದೇನೋ ನಿನ್ನ ಪ್ರೀತಿ ಮಾಡ್ಬಿಟ್ಟೆ. ಆದ್ರೆ ಲಕ್ಷ್ಮು ಯಾವಾಗ ನೀವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರಿ ಅಂತ ಹೇಳಿದ್ಲು, ಅವಾಗಿಂದ ನಾನು ನಿನ್ನ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ನೋಡ್ತಿದ್ದೀನಿ.